ನಮಸ್ತೆ ಸ್ನೇಹಿತರೆ, ನಾವಿವತ್ತು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ನಂಜನಗೂಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಇವತ್ತು ಫಸ್ಟ್ ಇಲ್ಲಿ ಬೆಂಗಳೂರು ಇಂದ ಮೈಸೂರಿಗೆ ಹೋಗ್ತೀವಿ ಫಸ್ಟ್, ಆಮೇಲೆ ಅಲ್ಲಿಂದ ನಂಜನಗೂಡು ಟ್ರೈನ್ ಹತ್ತೀವಿ. ಸೊ ಬರೀ ನಂಜನಗೂಡು ಅಷ್ಟೇ ಅಲ್ಲ, ಅಲ್ಲೇ ಇರೋ ಪರಶುರಾಮ ದೇವಸ್ಥಾನ ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದೀವಿ ಇವತ್ತು. ಜರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಮಜಾ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಇವಾಗ ನೋಡ್ತಾ ಇರ್ಬೋದು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಫಸ್ಟ್ ಟಿಕೆಟ್ ತಗೊಂಡ್ಬಿಡೋಣ. ಸೊ ಟಿಕೆಟ್ ತಗೊಂಡಿದ್ದಾಯ್ತು, ಬನ್ನಿ ಇವಾಗ ಸೀದಾ ಪ್ಲಾಟ್ಫಾರ್ಮ್ ಕಡೆ ಹೋಗ್ಬಿಡೋಣ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ಬ್ಯಾಗ್ ಸ್ಕ್ಯಾನ್ ನಡೀತಾ ಇರುತ್ತೆ. ನಮ್ ಬ್ಯಾಗು ಹಾಕೋಣ ಬನ್ನಿ. ನೋಡಿ, ಎಲ್ಲಿ ಹೋಗ್ತಾ ಇದೆ ನಮ್ ಬ್ಯಾಗು, ಸ್ಕ್ಯಾನ್ ಆಗ್ತಾ ಇದೆ. ಸ್ಕ್ಯಾನ್ ಆಯ್ತು, ಬಂತು ನೋಡಿ ಬ್ಯಾಗು. ಇವಾಗ ಸೀದಾ ಪ್ಲಾಟ್ಫಾರ್ಮ್ ಹತ್ರ ಹೋಗೋಣ. ಈ ಎಸ್ಕಲೇಟರ್ ಹತ್ಕೊಂಡು ಮೇಲಿಂದ ಪ್ಲಾಟ್ಫಾರ್ಮ್ ಕಡೆ ಹೋಗ್ಬೇಕು. ನಾವು ಚಿಕ್ಕವರಿದ್ದಾಗ ಎಸ್ಕಲೇಟರ್ ಲಿಫ್ಟ್ ಎಲ್ಲ ಏನಿರಲಿಲ್ಲ, ₹100 ಇತ್ತು. ₹100 ಇಂದ ನಡ್ಕೊಂಡೇ ಹೋಗ್ಬೇಕಾಯ್ತು ಪ್ಲಾಟ್ಫಾರ್ಮ್ಗೆ ಸೀದಾ ಒಳಗಡೆ. ಇವಾಗೆಲ್ಲ ಫೆಸಿಲಿಟಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ನಾವು ಹತ್ಬೇಕಾಗಿರೋ ಟ್ರೈನ್ ಬಂದು ಬೆಂಗಳೂರು ಟು ಅಶೋಕಪುರಂ ಟ್ರೈನಲ್ಲಿ ಫಸ್ಟ್ ಮೈಸೂರಿಗೆ ಹೋಗ್ತೀವಿ, ಮತ್ತೆ ಮೈಸೂರಿಂದ ನಂಜನಗೂಡಿಗೆ ಹೋಗ್ತೀವಿ. ಸೊ ನಮ್ ಟ್ರೈನ್ ಬರೋದು ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ. ಹೋಗೋಣ ಬನ್ನಿ. ನಾವು ಹತ್ತಿದ್ದು ಬೆಂಗಳೂರು ಟು ಅಶೋಕಪುರಂ ಮೆಮೊ ಟ್ರೈನು. ಇದರಲ್ಲಿ ಒಬ್ರಿಗೆ ₹30 ಇರುತ್ತೆ ಅಷ್ಟೇ ಟಿಕೆಟ್. ತುಂಬಾ ಚೀಪ್ ಅಂಡ್ ಬೆಸ್ಟ್. ಎಲ್ಲಿದೆ ಪ್ಲಾಟ್ಫಾರ್ಮ್ ಇದು? ಇಲ್ಲಿದೆ. ಟ್ರೈನ್ ಏನು ಇನ್ನ ಬಂದಿಲ್ಲ ಅನ್ಸುತ್ತೆ, ನೋಡೋಣ ಬನ್ನಿ. ನಾನ್ ಟ್ರೈನ್ ಬಂದಿಲ್ಲ ಅನ್ಕೊಂಡಿದ್ರೆ ಆಲ್ರೆಡಿ ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಬೋಗಿ ಎಲ್ಲ ಫುಲ್ ಆಗಿದೆ ಅನ್ಸುತ್ತೆ, ಎಲ್ಲಾ ಕಂಪಾರ್ಟ್ಮೆಂಟ್ಗಳು. ಇದೇ ನೋಡಿ, ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರುವಂತ ಟ್ರೈನು. ಬನ್ನಿ ಹೋಗೋಣ. ಎಲ್ಲಾ ಬೋಗಿಗಳು ಫುಲ್ ಆಗಿತ್ತು, ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಕೊನೆ ಬೋಗಿನಲ್ಲಿದ್ದೀವಿ. ಈ ಬೋಗಿ ಫುಲ್ಲು ಖಾಲಿ ಇದೆ. ನೋಡಿ ಅಣ್ಣ, ಅವರಲ್ಲಿ ಜಾಗ ಖಾಲಿ ಐತೆ, ಬನ್ನಿ ಬನ್ನಿ ಅಂತ ಕರೀತಾವ್ರೆ. ನೋಡಿ ಗೈಸ್, ಇದೆ ಈ ಟ್ರೈನ್ ನ ಕೊನೆ ಬೋಗಿ. ನಾವು ಚಿಕ್ಕವರಿದ್ದಾಗ ಈ ಫುಲ್ ಟು ಸ್ಟಾಪ್ ದ ಟ್ರೈನ್ ಚೈನ್ ಇದೆಯಲ್ಲ, ಅದನ್ನ ಎಳೆದ್ರೆ ಮಾತ್ರ ಟ್ರೈನ್ ನಿಂತ್ಕೊಳ್ಳೋದು ಅನ್ಕೊಂತ ಇದ್ದು ಚಿಕ್ಕ ವಯಸ್ಸಲ್ಲಿ. ನಿಮ್ಗೆ ಅನ್ನಿಸ್ತಿತ್ತು ಅವಾಗ ನೋಡಿದಾಗ? ಕಮೆಂಟ್ ಮಾಡಿ. ಕೊನೆಗೂ ಮೈಸೂರು ಬಂತು. ಇಲ್ಲಿಂದ ಫಸ್ಟ್ 3:15ಗೆ ಚಾಮರಾಜನಗರ್ ಪ್ಯಾಸೆಂಜರ್ ಟ್ರೈನ್ ಇದೆ, ನಂಜನಗೂಡಿಗೆ ಹೋಗುತ್ತೆ ಅದು. ಆ ಟ್ರೈನ್ ಹೋಗಿ ಫಸ್ಟ್ ಟಿಕೆಟ್ ತಗೊಂಡ್ಬಿಡೋಣ. ನೋಡಿ, ಇದೇ ಮೈಸೂರು ರೈಲ್ವೆ ಸ್ಟೇಷನ್. ನೋಡಿ, ಇದೇ ಪ್ಲಾಟ್ಫಾರ್ಮ್ ಬಂತು. ಪ್ಲಾಟ್ಫಾರ್ಮ್ 1 ಬರುತ್ತೆ ಟ್ರೈನು. ಟಿಕೆಟ್ ಕೌಂಟರ್ ಇದೆ, ಫಸ್ಟ್ ಟಿಕೆಟ್ ತಗೊಳ್ಳೋಣ. ಇಲ್ಲಿಂದ ನಂಜನಗೂಡಿಗೆ ಟಿಕೆಟ್ ರೇಟ್ ಬರೀ ₹10 ಅಷ್ಟೇ ಒಬ್ಬರಿಗೆ. ಹಾಫ್ ಟಿಕೆಟ್ ಇದ್ರು ಅಷ್ಟೇ, ಫುಲ್ ಇದ್ರು ಅಷ್ಟೇ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ರೂಮ್ ಡೀಟೇಲ್ಸ್ ಹಾಕಿರ್ತೀನಿ ನೋಡಿ, ಎಷ್ಟು ಟೈಮ್ಗೆ ಎಷ್ಟು ದುಡ್ಡು ಅಂತ ನೋಡ್ಕೊಳ್ಳಿ ಒಂದ್ಸಲ. ಬಂತು ಟ್ರೈನ್. ಮೈಸೂರು ಕಡೆ ನಂಜನಗೂಡು ಕಡೆ ಬಂದಾಗ ಇಲ್ಲಿ ಕಡೆ ಈ ತರ ಎಲ್ಲ ಗ್ರೀನರಿ ಕಾಣಿಸುತ್ತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಇದೇ ನಮ್ ಬೆಂಗಳೂರಲ್ಲಿ ಏನಾದ್ರು ನಾವು ಟ್ರೈನಲ್ಲಿ ಕಿಟಕಿ ಪಕ್ಕ ವಿಡಿಯೋ ಮಾಡಕ್ ಕುತ್ಕೊಂಡು ಬರೀ ಬಿಲ್ಡಿಂಗ್ಗಳು, ಮೋರಿಗಳು ಬರೀ ಇವೇ ಕಾಣಿಸ್ತವೆ. ಫಸ್ಟ್ ಎಲ್ಲ ಬೆಂಗಳೂರು ಚೆನ್ನಾಗಿತ್ತು, ಫುಲ್ ಗ್ರೀನರಿ ಇತ್ತು. ಗಾರ್ಡನ್ ಸಿಟಿ ಹೋಗಿ ಇವಾಗ ಕಾಂಕ್ರೀಟ್ ಸಿಟಿ ಆಗ್ಬಿಟ್ಟಿದೆ. ನೋಡಿ, ಈ ಕಡೆ ಎಲ್ಲ ವ್ಯೂ ಚೆನ್ನಾಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಇದೇ ನೋಡಿ ನಂಜನಗೂಡು ರೈಲ್ವೆ ಸ್ಟೇಷನ್ ಬಂತು. ಟ್ರೈನ್ ಹೋಗ್ತಾ ಇದ್ರೆ ನೋಡಕ್ಕೆ ಸಖತ್ತಾಗಿರುತ್ತೆ. ಈ ಕಡೆಯಿಂದ ನೋಡಿ, ವ್ಯೂ ಸ್ವಲ್ಪ ತೋರಿಸ್ತೀನಿ. ಟ್ರೈನ್ ಸೌಂಡ್ ಕೇಳಿಸ್ಕೊಳ್ಳೋದೇ ಒಂಥರ ಮಜಾ.
ಬಂತು ನೋಡಿ ನಂಜನಗೂಡು ಟೌನು. ಹಿಡಿಯೋಣ ಇವಾಗ. ನೋಡಿ ನಂಜನಗೂಡು ರೈಲ್ವೆ ಸ್ಟೇಷನ್ ಅಲ್ಲೂ ಗಿಡ ಮರ ಎಲ್ಲ ಚೆನ್ನಾಗಿದೆ. ಈ ತರ ಇರ್ಬೇಕು ಯಾವಾಗೂನು. ಇಲ್ಲಿ ಯಾವ್ದೇ ತರ ಎಸ್ಕಲೇಟರ್ ಲಿಫ್ಟ್ ಎಲ್ಲ ಏನಿರಲ್ಲ, ಮೆಟ್ಲು ಹತ್ಕೊಂಡೆ ಹೋಗ್ಬೇಕು. ಈ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ದೊಡ್ಡ ಅಸಮಾಧಾನ ಇದೆ ನನಗೆ. ಅದೇನು ಅಂತ ವಿಡಿಯೋ ಮನೆಯಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿಂದ ಹತ್ಕೊಂಡ್ಬಂದು ಆ ಕಡೆ ಎಕ್ಸಿಟ್ ಅಲ್ಲಿಗೆ ಹೋಗ್ಬೇಕು ಇವಾಗ. ನಾವು ನಂಜನಗೂಡು ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನದ ಹತ್ರ ಆಟೋ ಮಾಡ್ಕೊಂಡ್ವಿ. ಇಲ್ಲಿ ಆಟೋ ಸೀಟ್ ಲೆಕ್ಕ ಒಬ್ರಿಗೆ 20 ರೂಪಾಯಿ. ಹಂಗೆ ಮುಂದೆ ಹೋಗ್ತಾರೆ ಟೂ ವೀಲರ್ ಅವ್ರನ್ನ ಗಮನಿಸಿ. ಜಾಗ ಇದ್ದಾಗ ಹೋಗಲ್ಲ, ಜಾಗ ಇದ್ದಾಗ ಲೆಫ್ಟ್ ಅಲ್ಲೇ ಓವರ್ಟೇಕ್ ಹೊಡೆಯಾಗ ಹೋಗ್ತಾನೆ. ನೋಡಿ ಇಲ್ಲಿ ಕಾರ್ ಅವ್ರು ಇಂಡಿಕೇಟರ್ ಹಾಕಿದ್ರು, ಲೆಫ್ಟ್ ಅಲ್ಲೇ ಹೋಗ್ತಾನೆ. ಆಯ್ತು ಜಾಗ ಸಿಕ್ತೀನಿ ಹೋದ ಅಣ್ಣ ಅನ್ಕೊಂಡ್ರೆ ಹೋಗಿಲ್ಲ. ಮುಂದೆ ನೋಡಿ ಇನ್ನ ಮಜಾ ಆಯ್ತು ಒಂದು. ಒಂದು ಇಂಡಿಕೇಟರ್ ಹಾಕಲ್ಲ ಏನಿಲ್ಲ, ಸಡನ್ ಆಗಿ ಹಂಗೆ ಲೆಫ್ಟ್ ಹೇಳ್ಕೊಂಡ್ಬಿಡೋದೆ. ಇನ್ನೊಂದು ಅಣ್ಣ ಬರ್ತಾನೆ ನೋಡಿ ಇವಾಗ. ಟರ್ನಿಂಗ್ ಇಂದ ಆ ಕಡೆ ಈ ಕಡೆ ಏನೋ ನೋಡಲ್ಲ, ಸೀದಾ ರೋಡ್ಗೆ ಎಂಟ್ರಿ ಆಗ್ಬಿಡ್ತಾನೆ. ಈ ತರ ಟರ್ನಿಂಗ್ ಎಲ್ಲ ಇದ್ದಾಗ ಆ ಕಡೆ ಈ ಕಡೆ ನೋಡಿ ಸ್ವಲ್ಪ ಮೂವ್ ಮಾಡಿದ್ರೆ ನಿಮ್ಗೂ ಒಳ್ಳೇದು, ಬೇರೆಯವ್ರಿಗೂ ತೊಂದರೆ ಆಗಲ್ಲ. ಸ್ವಲ್ಪ ಹುಷಾರಾಗಿ ಓಡಿಸಿ ಗಾಡಿನ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಂಜನಗೂಡು ದೇವಸ್ಥಾನದ ಗೋಪುರ. ಇನ್ನೇನ್ ಬಂದಿವಿ ದೇವಸ್ಥಾನದ ಹತ್ರ. ನಾವು ಈಗ ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇಲ್ಲ, ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ರೂಮ್ ಮಾಡಿದೀವಿ. ಫಸ್ಟ್ ಅಲ್ಲಿ ಹೋಗ್ಬೇಕು ನೋಡಿ. ಆಟೋ ಸ್ಟ್ಯಾಂಡ್ ಇಂದ ಈಗ ನಡ್ಕೊಂಡ್ ಬಂದ್ರೆ ರೈಟ್ ಸೈಡ್ ದೇವಸ್ಥಾನ, ಹಂಗೆ ಇಲ್ಲಿ ತೇರ್ ಇರುತ್ತೆ, ತೇರ್ ಪಕ್ಕನೆ ಗಿರಿಜಾ ಕಲ್ಯಾಣ ಮಂಟಪ. ಇಲ್ಲಿ ರೂಮ್ ಬುಕ್ ಮಾಡ್ಬೇಕು ಅಂದ್ರೆ ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ಬುಕ್ ಮಾಡ್ಕೋಬೇಕು. ನೋಡಿ ಇದೆ ಗಿರಿಜಾ ಕಲ್ಯಾಣ ಮಂಟಪ. ಫಸ್ಟ್ ಹೋಗಿ ಚೆಕ್ ಇನ್ ಆಗ್ಬಿಡೋಣ ಬನ್ನಿ. ಇಲ್ಲಿ ರೂಮ್ ಬುಕ್ ಮಾಡಿದ್ಮೇಲೆ ನೀವು ಆ ಇನ್ವಾಯ್ಸ್ ಕಾಪಿ ಪ್ರಿಂಟ್ಔಟ್ ತಗೊಂಡ್ ಬರ್ಬೇಕು ಇಲ್ಲಿ. ಇನ್ನ ರೂಮ್ ರೇಟ್ ನೋಡೋದಾದ್ರೆ ಇವತ್ ಬೆಳಿಗ್ಗೆ 9 ಗಂಟೆಯಿಂದ ನಾಳೆ ಬೆಳಿಗ್ಗೆ 9 ಗಂಟೆ ತನಕ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ 2 ಅಡಲ್ಟ್ಸ್, 1 ಮಗು, 11 ವರ್ಷದ ತನಕ ಇರೋ ಮಗು ಇರ್ಬೋದು. ಎಕ್ಸ್ಟ್ರಾ ಏನಾರು ಇರ್ತೀನಿ ಅಂದ್ರೆ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ, ಇರ್ಬೋದು. ಒಂದೇ ರೂಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಕ್ಕಿತ್ತು ರೂಮು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ನೋಡಿ. ಇಲ್ಲಿ ಒಳಗಡೆ ಈ ತರ ಇದೆ. ಆ ರೂಮ್ ಒಳಗೆ ಹಿಂಗೆ ತೋರಿಸ್ತೀನಿ ಬನ್ನಿ. ಈ 2 ಚೇರ್ ಇರುತ್ತೆ, 2 ಸಿಂಗಲ್ ಕಟ್ ಬೆಟ್ಲಿದೆ ನೋಡಿ. ಇಲ್ಲಿ ಶೆಲ್ಫ್ ಇದೆ, ಫ್ಯಾನ್ ಇದೆ, ಎಕ್ಸ್ಟ್ರಾ ಚಾಪೆ ದಿಂಬು ಎಲ್ಲ ಇಟ್ಟಿರ್ತಾರೆ. ಸೊ ಇಲ್ಲಿ ಬೆಳಿಗ್ಗೆ ನೋಡಕ್ಕೆ ನಂಜುಂಡೇಶ್ವರ ಅಂತ ಫೋಟೋ ಹಾಕಿದ್ದಾರೆ, ಮಿರರು ಇರುತ್ತೆ. ಸೊ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನಾವು ಕೊಡೋ ಕಾಸ್ಟ್ಗೆ ಓಕೆ, ಸ್ವಲ್ಪ ಚೆನ್ನಾಗಿದೆ ರೂಮ್ ಅಂತ ಹೇಳ್ಬೋದು. ಈಗ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಕಪಿಲಾ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡೋದು, ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಬರೋಣ ದೇವಸ್ಥಾನಕ್ಕೆ. ನೋಡಿ ಗೋಪುರದಿಂದ ಲೆಫ್ಟ್ ತಗೊಂಡು ಮುಂದೆ ಬಂದ್ರೆ ಇಲ್ಲೊಂದು ಪಾರ್ಕ್ ಇದೆ. ಪಾರ್ಕ್ ಒಳಗೆ ಇಲ್ಲೇನು ಗೊತ್ತಾಗ್ಲಿಲ್ಲ. ಇದು ಋಷಿ ಮುನಿಗಳೊಬ್ರು ಇಲ್ಲಿ ಶಿವಲಿಂಗದ ಮೇಲೆ ಗರಗಾಸ ಎತ್ಕೊಂಡು ಹೋಗೋ ತರ ಇದೆ. ಇದೇನು ಅಂತ ಗೊತ್ತಾಗ್ಲಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ ಏನು ಅಂತ.
ಇಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಲೆಫ್ಟ್ ಸೈಡ್ ನಿಮಗೆ ಶಿವ ಪ್ರತಿಮೆ ಇದೆ ದೊಡ್ಡದು. ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಕಪಿಲಾ ನದಿ ಬರುತ್ತೆ. ಹೋಗೋಣ ಬನ್ನಿ. ಇಷ್ಟೇ ಅಲ್ಲ, ಈ ನಂಜನಗೂಡು ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಇನ್ನ ಈ ಕಪಿಲಾ ನದಿ ಬಗ್ಗೆ ಹೇಳೋದಾದ್ರೆ ಇದನ್ನ ಕಬಿನಿ ನದಿ ಅಂತಾನು ಕರೀತಾರೆ. ಇದು ಕಾವೇರಿಯ ಉಪನದಿಗಳಲ್ಲಿ ಒಂದಾಗಿರುತ್ತೆ. ನೋಡಿ ಇಲ್ಲಿ ಕಪಿಲಾ ನದಿ ಹತ್ರ ಬಂದ್ವಿ. ಇಲ್ಲಿ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸೋ ರೂಮ್ಗಳ ಕಡೆ ರೈಟ್ ಸೈಡ್ ಇದೆ. ನಿಮ್ಗೆ ಇಲ್ಲಿ ಹಾರ್ಸ್ ರೈಡ್ ಸಿಗುತ್ತೆ, ಮತ್ತೆ ತೆಪ್ಪ ರೈಡ್ ಇದೆ, ಬೋಟ್ ರೈಡ್ ಇದೆ. ಎಲ್ಲದಕ್ಕೂ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಒಳೆ ಪೂಜೆ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇಲ್ಲಿ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಈ ಕಡೆನೂ ಇದೆ, ಆ ಸೈಡ್ ಇದೆ, ಅಲ್ಲಿ ತಗೋಬಹುದು. ಮುಡಿ ಕೊಡ್ತೀನಿ ಅಂದ್ರೆ ಅದೇ ಜಾಗಕ್ಕೆ ಹೋಗ್ಬೇಕು, ಆ ಕಡೆ ನೋಡಿ. ಇಲ್ಲಿ ಹಾರ್ಸ್ ರೈಡ್ ಹೋಗ್ತಾ ಇದಾರೆ. ನಂಜನಗೂಡು ಬರೋ ಭಕ್ತಾದಿಗಳು ಮೊದಲು ಇಲ್ಲಿ ಪುಣ್ಯ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಪಡೆದ್ರೆ ತುಂಬಾ ಪುಣ್ಯ ಬರುತ್ತೆ, ತುಂಬಾ ಒಳ್ಳೇದು ಅಂತ ಭಾವಿಸ್ತಾರೆ. ಅದಕ್ಕೆ ಮುಂಚೆ ಫಸ್ಟ್ ಇಲ್ಲಿ ಬಂದು ಹೊಳೆ ಹತ್ರ ಎಲ್ಲ ಸ್ನಾನ ಮಾಡಿ ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರ ದರ್ಶನಕ್ಕೆ. ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿರೋದ್ರಿಂದ ಹೊಳೆನಲ್ಲಿ ನೀರು ತುಂಬಾ ಜಾಸ್ತಿನೇ ಇದೆ. ಇಲ್ಲಿ ಬರೋರು ಸ್ವಲ್ಪ ಹುಷಾರಾಗಿರಿ. ಮೈಕಲ್ ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ಇಲ್ಲಿ ಕಳ್ತನ ಜಾಸ್ತಿ ಆಗೋದ್ರಿಂದ ಹೊಳೆ ಹತ್ರ ನಿಮ್ಮ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಹೊಳೆ ಪೂಜೆ ಮಾಡ್ತೀನಿ ಅಂದ್ರೆ ನಂದಿ ಇದೆ. ನಂದಿಗೆ ಫಸ್ಟ್ ಪೂಜೆ ಮಾಡಿ ಹೊಳೆ ಪೂಜೆ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೇದು. ನೋಡಿ ಎಷ್ಟು ಸಖತ್ತಾಗಿದೆ ನದಿ ನೀರು ಈ ಸಲಿ. ಬರೋರು ಸ್ವಲ್ಪ ಜಾಗೃತೆಯಿಂದ ಇರಿ. ನೀರು ತುಂಬಾ ಜಾಸ್ತಿ ಇದೆ, ಅದನ್ನ ಮೈಕಲ್ ಅನೌನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲೂ ಮಹಿಳೆಯರಿಗೆ ಬಟ್ಟೆ ಚೇಂಜ್ ಮಾಡಕ್ಕೆ ರೂಮ್ ಎಲ್ಲ ಮಾಡಿದ್ದಾರೆ. ಆದ್ರೆ ಗಂಡಸರು ಮಾತ್ರ ಎಲ್ಲೂ ಮಾಡಿಲ್ವಲ್ಲ, ಯಾಕೆ ಇರ್ಲಿ ಬಿಡಿ. ಇವಾಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ಯಾರು ಕೂಡ ಇಲ್ಲಿ ಬಂದಾಗ ಬಟ್ಟೆಗಳು ಬಿಡೋದಾದ್ರೆ ನದಿಗೆ, ಕಾಯಿಗಳು ಬಿಡೋದಾಗಿ ಇದೆಲ್ಲ ಮಾಡಬೇಡಿ. ಇದಕ್ಕೆ ಅಂತಾನೆ ಸಪರೇಟ್ ಒಂದು ಸ್ಟ್ಯಾಂಡ್ ಮಾಡಿಸಿರ್ತಾರೆ, ಅಲ್ಲಿ ಹಾಕೋಬಹುದು ನೀವು. ಇಲ್ಲಿ ನದಿ ಹತ್ರ ಹೊಸದಾಗಿ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸ್ಕೊಳ್ಳಕ್ಕೆ ಕೋಣ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ನೋಡಿ ಇಲ್ಲಿ ಮೊದಲನೇ ಮೆಟ್ಲು ತನಕನೂ ಇದೆ ನೀರು. ಇಷ್ಟ ಇರೋರು ಹೋಗ್ಬೋದು. ನಾವು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಆಮೇಲಿಂದ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇದಾಯ್ತು, ಇನ್ನ ಸೀದಾ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ಇಲ್ಲಿ ಅಂಡರ್ ಪಾಸ್ ಕಾಣಿಸ್ತಿದೆಯಲ್ಲ, ಇದರಿಂದ ಹಾಗೆ ಸ್ಟ್ರೈಟ್ ನಡ್ಕೊಂಡು ಹೋದ್ರೆ ನಿಮ್ಗೆ ಇಲ್ಲೇ ಒಂದು ಅರಕೆ ಏನಾದ್ರು ಹಾಕೋದಿದ್ರೆ ಅದು ಇಲ್ಲೇ ಮಾರ್ತಾ ಇರ್ತಾರೆ, ತಗೋಬಹುದು ನೀವು. ಸೊ ಹಾಗೆ ಮುಂದೆ ಬಂದರೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಶಿವನ್ ಪ್ರತಿಮೆ ಇದೆ. ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಹಾಗೆ ಎಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬಂದಾಗ ರೂಮ್ ಮಾಡ್ತಾ ಇರಲಿಲ್ಲ, ಈ ಬಿಲ್ಡಿಂಗ್ ಎಲ್ಲ ಮಲ್ಕೋತಾ ಇದ್ವಿ ನಾವು ಆರಾಮಾಗಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರೋದು ಅದ್ಭುತವಾದ ದೈತ್ಯ ಶಿವನ ಮೂರ್ತಿ. ಇದು ನಂಜನಗೂಡಿನ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ನೋಡಿ ಶಿವನ ಶಾಂತ ರೂಪ, ಹಣೆಯಲ್ಲಿ 3ನೇ ಕಣ್ಣು, ಜಟೇಲ್ ಗಂಗೆ, ಕತ್ತಲಾವು, ತ್ರಿಶೂಲ ಇದೆಲ್ಲ ನೋಡ್ತಾ ಇದ್ರೆ ಭಕ್ತರಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಭಾವನೆ ಮೂಡಿಸುತ್ತೆ. ಸೊ ಇಲ್ಲೇ ಮುಂದೆ ಬಂದ್ರೆ ಇಲ್ಲಿ ಒಂದು ವಾಟರ್ ಫೌಂಟೈನ್ ಇತ್ತು. ಯಾಕೋ ಈ ಸಲ ನೀರ್ ಆನ್ ಮಾಡಿಲ್ಲ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇದು. ಯಾಕೋ ನೀರ್ ಆನ್ ಮಾಡಿಲ್ಲ ಈ ಸತಿ. ನೋಡಿ ಲೆಫ್ಟ್ ಸೈಡ್ ಡಾರ್ಮೆಟರಿ ರೂಮ್ ಮಾಡ್ಕೋತೀನಿ ಅಂದ್ರೆ ರೂಮ್ ಬುಕ್ಕಿಂಗ್ ಇಲ್ಲೂ ಮಾಡ್ಕೋಬಹುದು ಬಂದು, ಅಕಸ್ಮಾತ್ ಆನ್ಲೈನ್ ಅಲ್ಲಿ ಆಗಿಲ್ಲ ಅಂದ್ರೆ. ಹಾಗೆ ಸೀದಾ ನಡ್ಕೊಂಡು ಹೋಗ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಅಂಗಡಿಗಳೆಲ್ಲ ಇರುತ್ತೆ, ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ.
ಹಾಗೆ ಸೀದಾ ಬಂದ್ರೆ ಇಲ್ಲಿ ದೇವಸ್ಥಾನದ ಹತ್ರನೇ ಬೇಬಿ ಫೀಡಿಂಗ್ ರೂಮ್ ಇರುತ್ತೆ. ಹಾಗೆ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲೆಲ್ಲ ಲೈನಕ್ಕೆ ಇರ್ತಾರೆ ಧೂಪ ಹಾಕೋರು. ಧೂಪ ಹಾಕ್ತೀರಿ ಅಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಹಾಕ್ಬೋದು ಇಲ್ಲಿ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ 120 ಅಡಿ ಇರೋ ಗೋಪುರ ದೇವಸ್ಥಾನದ್ದು. ನಿಮ್ಗೆ ಲಡ್ಡು ಪ್ರಸಾದ ಬೇಕು ಅಂದ್ರೆ ಪ್ರಸಾದ ಕೌಂಟರ್ ದೇವಸ್ಥಾನದ ಹೊರಗಡೆ ಐತೆ ನೋಡಿ. ಇಲ್ಲಿ ತಗೊಬೇಕು, ದೇವಸ್ಥಾನದ ಒಳಗಡೆ ಸಿಗಲ್ಲ. ಸೊ ಅದು ನೋಡಿ ಚೆನ್ನಾಗಿದೆ ಗೋಪುರ, ತೋರಿಸ್ತೀನಿ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಮಹಾಗಣಪತಿ ದೇವಸ್ಥಾನ ಇದೆ. ಶಿವನ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಆಮೇಲೆ ಶಿವನ್ ದೇವಸ್ಥಾನಕ್ಕೆ ಹೋಗಿ ನೋಡಿ. ಇದೆ ಮಹಾಗಣಪತಿ ದೇವಸ್ಥಾನ. ಅಲ್ಲೇ ಪಕ್ಕ ಚಪ್ಪಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ಇವಾಗೆಲ್ಲ ಏನ್ ಶುಲ್ಕ ಏನಿರಲ್ಲ, ಮೇಂಟೆನೆನ್ಸ್ ಏನಿಲ್ಲ, ಫ್ರೀ ಇರುತ್ತೆ. ಇಲ್ಲ ಆರಾಮಾಗಿ ಚಪ್ಪಲಿ ಬಿಡ್ಬೋದು ನೀವು. ಇವಾಗ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಈ ದೇವಸ್ಥಾನದೊಳಗೆ ಜಾಸ್ತಿ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ. ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ತೀನಿ ನೋಡಿ, ಮಿಸ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಬಾಗಿಲು ಎಷ್ಟು ದೊಡ್ಡದಾಗಿದೆ, ಅತಿ ಪುರಾತನದ್ದು. ಈ ಕೆತ್ತನೆಗಳು ಮೂರ್ತಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಂದಾಗ ನಿಧಾನಕ್ಕೆ ನೋಡಿ, ಎಲ್ಲ ಮಿಸ್ ಮಾಡ್ಕೊಂಡಿದ್ವಿ. ದೇವಸ್ಥಾನದ ಒಳಗಡೆ ಹಿಂಗೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಗಣೇಶ ಇರುತ್ತೆ ನೋಡಿ. ನೋಡಿ ಕಲಾಕೃತಿ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ನೋಡಿ ಗೋಪುರ ಎಲ್ಲ ನೀಟಾಗಿ ಕಾಣಿಸುತ್ತೆ ಇಲ್ಲಿಂದ. ಇನ್ನು ನೀವೇನಾದ್ರೂ ವಿಶೇಷ ಪೂಜೆ ಏನಾದ್ರು ಮಾಡಿಸ್ತೀನಿ ಅಂದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಭಾನುವಾರ, ಸೋಮವಾರ, ಶನಿವಾರ ಪಂಚಾಮೃತ ಅಭಿಷೇಕ ಇರಲ್ಲ. ಅವತ್ತು ಬರೀ ರುದ್ರಾಭಿಷೇಕ ಮಾತ್ರ. ಆ ರುದ್ರಾಭಿಷೇಕಕ್ಕೆ 4 ಜನಕ್ಕೆ 1000 ರೂಪಾಯಿ, 6 ಜನ ಇದೆ 1500 ಆಗುತ್ತೆ. ರುದ್ರಾಭಿಷೇಕ ಮಾಡಿಸಿದ್ರೆ ಅದ್ರ ಪ್ರಸಾದ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪಾಕಶಾಲೆ ಅಂತ ಇದೆ, ಅಲ್ಲಿ ಕೊಡ್ತಾರೆ. ನೋಡಿ ತುಂಬಾ ಮೂರ್ತಿಗಳಿದೆ ಇಲ್ಲಿ. ಎಷ್ಟಾಗುತ್ತೋ ಅಷ್ಟು ತೋರ್ಸಕ್ ಟ್ರೈ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಆ ಕಂಬಗಳು ನೋಡಿ ತುಂಬಾ ಅತಿ ಪುರಾತನದ್ದು, ಎಷ್ಟು ಸ್ಟ್ರಾಂಗ್ ಆಗಿದೆ ಇನ್ನೂ. ಇಲ್ಲಿ ಒಳಗಡೆ ನವಗ್ರಹ ಇದೆ. ನವಗ್ರಹ ಸುತ್ತಬೇಕಾದ್ರೆ ಲೆಫ್ಟ್ ಸೈಡ್ ನಿಮ್ಗೆ ಶಿವಲಿಂಗ ಎಲ್ಲ ತುಂಬಾ ಇದೆ, ಅದನ್ನು ನೋಡಿ.
ಒಳಗಡೆ ಜಾಸ್ತಿ ವಿಡಿಯೋ ಮಾಡಕ್ ಬರ್ಲಿಲ್ಲ. ಹಾಗೆ ಈಚೆ ಬರ್ಬೇಕಾದ್ರೆ ಅದು ನೋಡ್ಬೋದು, ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ತುಂಬಾ ಮೂರ್ತಿ ಇದೆ. ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಕಡೆ ಇಲ್ಲಿ ನಂದಿ ಇದೆ, ಆ ನಂದಿ ತೋರಿಸ್ತೀನಿ ನೋಡಿ. ಹಾಗೆ ನೋಡೋರೆಲ್ಲ ನಂಜನಗೂಡು ದೇವಸ್ಥಾನ ಎಷ್ಟು ಸುಂದರವಾಗಿದೆ. ಬಂದ್ರೆ ನಿಧಾನಕ್ಕೆಲ್ಲ ನೀಟಾಗಿ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಪುರಾತನವಾದದ್ದು. ದೇವಸ್ಥಾನ ದರ್ಶನ ಎಲ್ಲ ಆಯ್ತು. ಇಷ್ಟ ಆಯ್ತಾ ವಿಡಿಯೋ ನಿಮ್ಗೆ? ಇನ್ನು ದೇವಾಲಯ ಟೈಮಿಂಗ್ ಹೇಳೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಇರುತ್ತೆ, ಸಾಯಂಕಾಲ 4 ಗಂಟೆಯಿಂದ 8:30. ಭಾನುವಾರ ಮತ್ತೆ ಸೋಮವಾರ ವಿಶೇಷ ದಿನದಲ್ಲಿ 6 ಗಂಟೆಯಿಂದ 8:30 ತನಕ ತೆಗೆದಿರ್ತಾರೆ. ನೋಡಿ, ದೊಡ್ಡ ಗೋಪುರ ಇದೆಯಲ್ಲ, ಇಲ್ಲಿಂದ ಸ್ಟ್ರೈಟ್ ಆಗಿ ಮುಂದೆ ನಡ್ಕೊಂಡು ಹೋಗ್ಬೇಕು. ಇವಾಗ ಸಂಜೆ ಇಲ್ಲಿ ಅನ್ನದಾನ ನಡೆಯುತ್ತೆ, ಪ್ರಸಾದ ಕೊಡ್ತಾರೆ, ಅಲ್ಲಿ ಹೋಗೋಣ. ನಾವು ರೂಮಲ್ಲಿ ರೆಸ್ಟ್ ಮಾಡಿದ್ವಿ. ಈಗ 8 ಗಂಟೆ 8:30 ಆಗಿದೆ, ಪ್ರಸಾದ ಕೊಡ್ತಾ ಇರ್ತಾರೆ ಇವಾಗ. ನೀವು ಮುಂದೆ ಬಂದ್ರೆ ನಿಮ್ಗೆ ಬಿಸ್ಲೇರಿ ನೀರ್ ಬೇಕು ಅಂದ್ರೆ ಇಲ್ಲೇ ರೋಡಲ್ಲೇ ಮಾರ್ತಾ ಇರ್ತಾರೆ, ಹೋಗ್ಬೋದು ಊಟಕ್ಕೆ. ಹೀಗೆ ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡು ಹೋಗಿ ಅಲ್ಲಿ ಮುಂದೆ ಇದೆಯಲ್ಲ, ಮುಂದೆ ಅಲ್ಲಿ ಲೆಫ್ಟ್ ತಗೋಬೇಕು. ನೋಡಿ, ಇದೆ ಅನ್ನದಾಸೋಹ ಭವನ. ಇಲ್ಲಿ ಕ್ಯೂ ಸಿಸ್ಟಮ್ ಇರುತ್ತೆ. ನಾವು ಬಂದಾಗ ಏನ್ ಅಷ್ಟೊಂದು ಜನ ಇರ್ಲಿಲ್ಲ. ಆರಾಮಾಗಿ ಇಲ್ಲಿ ಕುತ್ಕೊಳಕ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ನೋಡಿ, ಈ ಕಡೆ ಏನೋ ಕಟ್ಟೆ ಎಲ್ಲ ಮಾಡಿದ್ದಾರೆ, ಆರಾಮಾಗಿ ಕುತ್ಕೋಬಹುದು ತುಂಬಾ ಜನ ಇದ್ರೆ. ನಾವು ಹೋದಾಗ ಅಷ್ಟೊಂದೇನು ವೇಟಿಂಗ್ ಆಗಿಲ್ಲ, ಒಂದ್ 5 ನಿಮಿಷ ಏನೋ ವೇಟ್ ಮಾಡಿದ್ವಿ ಅಷ್ಟೇ. ನೋಡಿ ಬಂದ್ವಿ. ಈ ತರ ತಟ್ಟೆಗಳು ತಗೊಂಡ್ಬರ್ತಾರೆ, ತಟ್ಟೆಗಳು ತಗೋಬೇಕು. ನೋಡಿ, ಎಲ್ಲ ತಟ್ಟೆಗಳು ಇಟ್ಕೊಂಡು ರೆಡಿ ಆಗಿದೀವಿ. ನೋಡಿ, ಅಲ್ಲಿಂದ ಬರ್ತಾ ಇದ್ದಾರೆ. ಫಸ್ಟು ಪಾಯಸ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅನ್ನ ಸಾಂಬಾರ್ ಬರುತ್ತೆ, ಅನ್ನ ರಸಮ್ ಕೊಡ್ತಾರೆ, ಅನ್ನ ಮಜ್ಜಿಗೆನೂ ಇದೆ. ತುಂಬಾ ಜನ ವೇಟ್ ಮಾಡ್ತಾ ಇದ್ದಾಗ ಎಷ್ಟಾಗತ್ತೆ ಅಷ್ಟು ಬೇಗ ಬೇಗ ತಿನ್ಬೇಕು, ವೇಸ್ಟ್ ಮಾಡಂಗಿಲ್ಲ. ಎಷ್ಟಾಗತ್ತೆ ಅಷ್ಟು ಕಡಿಮೆನೆ ಹಾಕ್ಸ್ಕೊಂತೀನಿ, ಎಲ್ಲ ತಿಂತೀನಿ ಅಂದ್ರೆ ಪರವಾಗಿಲ್ಲ. ನೋಡಿ, ಅನ್ನ ಸಾಂಬಾರ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪ್ರತಿದಿನ ಎಷ್ಟು ಜನ ಅನ್ನದಾನ ಮಾಡ್ತಾರೆ, ವಿಶೇಷ ದಿನದಲ್ಲಿ ಎಷ್ಟಿರುತ್ತೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ಮುಗಿದ್ಮೇಲೆ
ಸುಮ್ನೆ ನಾವು ವಾಕ್ ಬರೋಣ ಅಂತ ಬಂದ್ವಿ, ಒಂದು ಅಚ್ಚರಿ ಕಾದಿತ್ತು ನಮ್ಗೆ. ನೋಡಿ ಇಲ್ಲಿ ಒಂದು ಬಸವ ಮಲಗಿದೆ. ಇಲ್ಲಿ ದೇವಸ್ಥಾನದ ಹತ್ರ ತುಂಬಾ ಜಾಗ ಇದೆ, ಎಲ್ಲೇ ಇದ್ರೂನು ಅದು ದಿನ ರಾತ್ರಿ ಬಂದು ಇಲ್ಲೇ ಮಲಗುತ್ತಂತೆ. ಈ ತರ ಶಿವನ್ಗೆ ಮುಖ ಮಾಡಿ ಆ ಕಡೆ ಈ ಕಡೆ ತಿರ್ಕೊಂಡು ಮಲಗಲ್ಲ. ನೋಡಿ ಎಷ್ಟ್ ಚೆನ್ನಾಗಿ ಮಲಗಿದೆ. ಇದನ್ನೇ ಅಲ್ವಾ ದೇವ್ರ ಪವಾಡ ಅಂತ ಹೇಳೋದು. ಸೀದಾ ರೂಮ್ ಹೋಗಿ ಮಲ್ಕತೀವಿ. ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು, ಮತ್ತೆ ಪೊಂಗಲ್ ಕೊಟ್ಟಿದ್ರು, ಖಾರ ಪೊಂಗಲ್. ಟೇಸ್ಟ್ ಚೆನ್ನಾಗಿತ್ತು. ಇದನ್ನ ತಿನ್ಕೊಂಡು ಸೀದಾ ಪರಶುರಾಮ ದೇವಸ್ಥಾನ ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ನಾವು ಪ್ರಸಾದ ತಿನ್ಕೊಂಡು ಸೀದಾ ಬಂದು ಈಚೆ ಕಡೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಅಲ್ಲಿ ಡಾರ್ಮೆಟರಿ ರೂಮ್ಸ್ ಇದೆ. ಹಾಗೆ ಮುಂದೆ ನಡ್ಕೊಂಡ್ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಇರುತ್ತೆ. ಕಾಫಿ ಟೀ ಕುಡಿತೀನಿ ಅದೇ ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಮೇನ್ ರೋಡ್ ಕಪಿಲಾ ನದಿ ಇದೆ, ಅಲ್ಲಿ ರೈಟ್ ತಗೋಬೇಕು. ಇಲ್ಲಿ ರೈಟ್ ತಗೊಂಡು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುತ್ತೆ, ತುಂಬಾ ದೂರ ಏನಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೀಗೆ ಸ್ಟ್ರೈಟ್ ಆಗಿ ಮುಂದೆ ನಡ್ಕೊಂಡ್ ಬರ್ತಾ ಇದ್ರೆ ಏನಾದ್ರು ಪಂಚರ್ ಅಂಗಡಿ ಬೇಕು ಅಂದ್ರೆ ಇದೇ ರೋಡ್ ಅಲ್ಲೇ ರೈಟ್ ಸೈಡ್ ಅಲ್ಲಿ ಇರುತ್ತೆ, ರೋಡ್ ಹತ್ರ. ನೋಡಿ ಇಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕು. ಆ ಕಡೆ ರೋಡ್ ಕ್ರಾಸ್ ಮಾಡ್ಕೊಬೇಕು. ಇವಾಗ ನೋಡಿ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ. ನೋಡಿ ಆ ಕಡೆ ಕಪಿಲಾ ನದಿ ಇದೆ. ಹಾಗೆ ಅಲ್ಲಿ ಚಿಕ್ಕದು ಮಂಟಪ ಇದೆ ನೋಡಿ, ಅಲ್ಲಿ ಫೋಟೋ ವಿಡಿಯೋ ತಗೋತೀನಿ. ಅದು ಜಾಗ ಚೆನ್ನಾಗಿದೆ, ಹೋಗ್ಬೋದಲ್ಲಿ. ನೋಡಿ ಅಲ್ಲಿ ಚಿಕ್ಕ ಮಂಟಪ ಇದೆ, ಅಲ್ಲಿ ಪಾರ್ಕಿಂಗು ಇರುತ್ತೆ ನಿಮ್ಗೆ. ಇಲ್ಲಿಂದ ಹಾಗೆ ಸೀದಾ ಮುಂದೆ ನಡ್ಕೊಂಡು ಹೋಗ್ಬೇಕು ರೋಡಲ್ಲಿ. ನೋಡಿ ಹೀಗೆ ಮುಂದೆ ನಡ್ಕೊಂಡ್ ಬರ್ತಾ ಇದ್ರೆ ಅಲ್ಲಿ ಮೇನ್ ರೋಡ್ ಸಿಗುತ್ತೆ, ಅಲ್ಲಿ ಟರ್ನಿಂಗ್ ಅಲ್ಲಿ ಲೆಫ್ಟ್ ಹೋಗ್ಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ನೋಡಿ ಅಲ್ಲಿ ಗ್ರೀನ್ ಕಲರ್ ಟಿಕೆಟ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಒಳಗಡೆ ಹೋಗ್ಬೇಕು ಪರಶುರಾಮ ದೇವಸ್ಥಾನಕ್ಕೆ. ನೋಡಿ ಇದೆ ಎಂಟ್ರೆನ್ಸ್. ಇಲ್ಲಿಂದ ಮುಂದೆ ಹಾಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಾಗೆ ಮುಂದೆ ನಡ್ಕೊಂಡ್ ಬರ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಗೋರಿಗಳಿದೆ ಸ್ವಲ್ಪ. ರೈಟ್ ಲೆಫ್ಟ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ, ಹಾಗೆ ನಡ್ಕೊಂಡು ಹೋಗ್ಬೋದು. ಹಾಗೆ ಸೀದಾ ನಡ್ಕೊಂಡ್ ಬಂದ್ರೆ ಇದೆ ನೋಡಿ ದೇವಸ್ಥಾನದ ಎಂಟ್ರೆನ್ಸ್. ಹಾಗೆ ಮುಂದೆ ನಡ್ಕೊಂಡ್ ಬಂದ್ರೆ ಇಲ್ಲಿ ಉಪ್ಪು ಮತ್ತೆ ಬೆಲ್ಲ ಮಾರ್ತಾ ಇರ್ತಾರೆ. ಒಂದಕ್ಕೆ 10 ರೂಪಾಯಿ, ಒಂದ್ ಪ್ಲೇಟ್ ಅಲ್ಲಿ 5 ಬರುತ್ತೆ, 50 ರೂಪಾಯಿ ಇಸ್ಕೊತಾರೆ. ಅದನ್ನ ತಗೊಂಡು ತಲೆ ಮೇಲೆ ನೀವಾರಿಸ್ಕೊಂಡು ಅಲ್ಲಿ ನದಿಗೆ ಹಾಕಿದ್ರೆ ಈ ಪಾಪ ಎಲ್ಲ ಕಳಿಯುತ್ತೆ ಅಂತ ನಂಬಿಕೆ ಇದೆ. ನೋಡಿ ಈ ಕಡೆ ಇನ್ನೂ ಒಂದು ಎಂಟ್ರೆನ್ಸ್ ಇದೆ ಮೇನ್ ರೋಡ್ ಇಂದ. ಕಡೆ ಬರಕ್ ಇಷ್ಟ ಇಲ್ಲ ಅನ್ನೋರು ಆ ಕಡೆಯಿಂದ ಬರ್ಬೋದು. ನೋಡಿ ಇದೇ ಪರಶುರಾಮ ಕ್ಷೇತ್ರ. ಈ ಕ್ಷೇತ್ರ ವಿಶೇಷ ಏನು ಅಂದ್ರೆ ಜಮದಗ್ನಿಯ ಆದೇಶದಂತೆ ಪರಶುರಾಮರು ತಮ್ಮ ತಾಯಿ ರೇಣುಕಾದೇವಿಯ ಶಿರಚ್ಛೇದನ ಮಾಡ್ತಾರೆ. ಆ ನಂತರ ಪಾಪ ಮುಕ್ತಿ ಪಡೆಯಕ್ಕೆ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ತಪಸ್ ಮಾಡಿದ್ರು ಮನಶಾಂತಿ ದೊರಕಲ್ಲ ಅವರಿಗೆ. ಕೊನೆಗೆ ನಂಜನಗೂಡಲ್ಲಿ ಕಪಿಲಾ ಮತ್ತು ಕೌಂಡಿನ್ಯ ನದಿಗಳ ಸಂಗಮ ಆಗೋ ಈ ಜಾಗದಲ್ಲಿ ತಪಸ್ಸು ಮಾಡ್ತಾರೆ. ಆ ತಪಸ್ಸಿಂದ ಶಿವ ಮೆಚ್ಚಿ ಪ್ರತ್ಯಕ್ಷ ಆಗಿ ಅವರ ಶಿವನ ಕೃಪೆಯಿಂದ ಪಾಪ ವಿಮೋಚನೆ ಆಗುತ್ತೆ. ಈ ಸ್ಥಳನ ಇಂದು ಪರಶುರಾಮ ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿದೆ. ನಂಜುಂಡೇಶ್ವರ ದರ್ಶನ ಪಡೆದ ನಂತರ ಈ ಸ್ಥಳಕ್ಕೂ ಭೇಟಿ ನೀಡಿದ್ರೆ ಯಾತ್ರೆಯ ಸಂಪೂರ್ಣ ಫಲ ದೊರೆಯುತ್ತೆ ಅಂತ ಭಕ್ತರು ನಂಬ್ತಾರೆ. ನೀವು ಬಂದಾಗ ಮಿಸ್ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಬನ್ನಿ.
ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ನಂಜನಗೂಡಿಂದ ಈ ಪರಶುರಾಮ ಕ್ಷೇತ್ರ ತುಂಬಾ ಹತ್ರನೇ ಇದೆ, ಬರೀ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಕಪಿಲಾ ಮತ್ತು ಕೌಂಡಿನ್ಯ ನದಿಗಳ ಪವಿತ್ರ ಸಂಗಮದ ಪವಿತ್ರ ತಾಣ ಆಗಿದೆ. ಇಲ್ಲಿ ಮುಗಿಸ್ಕೊಂಡು ಸೀದಾ ಕಪಿಲಾ ನದಿ ಇದೆ, ಅಲ್ಲಿಂದ ಸೀದಾ ಮುಂದೆ ಹೋದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬರುತ್ತೆ, ಅಲ್ಲ ಹೋಗೋಣ. ಇದೀಗ ನಾವು ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯದಲ್ಲಿ ಹರಿಹರ ಪುತ್ರರ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯಮೂರ್ತಿಯನ್ನು ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರೆ. ಕೇರಳದ ಶಬರಿಮಲೆ ದೇವಸ್ಥಾನದ ಮಾದರಿಯಲ್ಲೇ ಇಲ್ಲಿ ಕೂಡ ಮಂಡಲ ಪೂಜೆ, ಮಕರ ಸಂಕ್ರಾಂತಿ ದಿನ ವಿಶೇಷ ಪೂಜೆ, ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿದಿನ ಅನೇಕ ಭಕ್ತರು ಸ್ವಾಮಿ ದರ್ಶನ ಪಡೆದು ತಮ್ಮ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಐಶ್ವರ್ಯಕ್ಕಾಗಿ ಪ್ರಾರ್ಥಿಸ್ತಾರೆ. ಸ್ವಾಮಿಯೇ ಶರಣಯ್ಯಪ್ಪ. ತುಂಬಾ ಆಧ್ಯಾತ್ಮಿಕ ಘೋಷಣೆಯೊಂದಿಗೆ ಈ ದೇವಾಲಯ ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿ ನೀಡುವ ಪವಿತ್ರ ಕ್ಷೇತ್ರ ಆಗಿದೆ. ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ. ಇಲ್ಲಿ ಈ ಮೆಟ್ಲುಗಳಿದೆಯಲ್ಲ, ಇದು ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಓಪನ್ ಆಗುತ್ತೆ. ಮಿಕ್ಕಿ ಟೈಮ್ ಅಲ್ಲಿ ಇದು ಮುಂದೆ ಹೋಗಿ ಲೆಫ್ಟ್ ತಗೊಬೇಕು ನೋಡಿ. ಇಲ್ಲಿಂದ ಲೆಫ್ಟ್ ಬಂದ್ರೆ ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಕೂಡ ದರ್ಶನ ಮಾಡಬಹುದಾಗಿರುತ್ತೆ. ಆದ್ರೆ ಈಗ ಗಂಡಸರು ಶರ್ಟು ಬನೀನ್ ತೆಗಿಬೇಕು ಅಂತ ಹಾಕಿರ್ತಾರೆ ನೋಡಿ ಇಲ್ಲಿ. ನೋಡಿ ಈ ದೇವಸ್ಥಾನ ತೋರಿಸ್ತೀನಿ. ಒಳಗಡೆ ವಿಗ್ರಹ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ದೇವಸ್ಥಾನ ಫುಲ್ ತೋರಿಸ್ತೀನಿ. ಕೆಳಗಡೆ ಇನ್ನೊಂದು ಚಿಕ್ಕ ಅಯ್ಯಪ್ಪದು ಮಂಟಪದಲ್ಲಿ ಇಟ್ಟಿದ್ದಾರೆ, ಅದನ್ನ ತೋರಿಸ್ತೀನಿ ನಿಮ್ಗೆ. ನೋಡಿ ಇದೆ ಅದು ನೋಡ್ಕೊಳ್ಳಿ, ಚೆನ್ನಾಗಿದೆ ತುಂಬಾ. ನಂಜನಗೂಡು ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಅಸಮಾಧಾನ ಇದೆ ಅಂತ ಹೇಳಿದ್ದೆ. ಅದೇನು ಅಂದ್ರೆ ನೋಡಿ, ದೊಡ್ಡದಾಗಿ ಇಂಡಿನಲ್ಲಿ ಹಾಕಿದ್ದಾರೆ ಲೋಗೋ.
ಅದೇ ಕನ್ನಡದಲ್ಲಿ ಹಾಕ್ಬೋದಾಗಿತ್ತು, ಏನಕ್ಕೆ ಹಾಕಿಲ್ಲ ಅನ್ನೋದೇ ಪ್ರಶ್ನೆ. ಆದಷ್ಟು ಬೇಗ ಇದನ್ನ ಸರಿ ಮಾಡಿದ್ರೆ ಒಳ್ಳೇದು. ಸೊ ಮತ್ತೆ ಇವಾಗ ನಾವು ವಾಪಸ್ ನಂಜನಗೂಡಿಂದ ಮೈಸೂರಿಗೆ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಅಲ್ಲಿಂದ ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಬರ್ತೀವಿ. ಸೊ ಇಲ್ಲಿ ಟ್ರೈನ್ ಟಿಕೆಟ್ ನೋಡೋದಾದ್ರೆ ನಿಮ್ಗೆ 10 ರೂಪಾಯಿ ಇರುತ್ತೆ ಅಷ್ಟೇ ಮೈಸೂರಿಂದ ನಂಜನಗೂಡಿಗೆ. ಮೈಸೂರಿಂದ ಬೆಂಗಳೂರು ಯಲಹಂಕ ತಗೊಂಡ್ವಿ ನಾವು. ಇದರಲ್ಲಿ 265 rupees ತಗೊಂಡಿದ್ದಾರೆ. 3.5 ಟಿಕೆಟ್ ನಾವು ತಗೊಂಡಿದ್ದು. ನೋಡಿ ಬಂತು ಟ್ರೈನ್, ಮೈಸೂರು ಟ್ರೈನ್ ಇದೆ. ಇಲ್ಲಿಂದ ಹೊರಡ್ಬೇಕು ನಾವು ಇವಾಗ. ಬನ್ನಿ ಹೋಗೋಣ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇದರೊಂದಿಗೆ ನಮ್ಮ ನಂಜನಗೂಡಿನ ಪ್ರವಾಸ ಇಲ್ಲಿ ಮುಕ್ತಾಯ ಆಗಿದೆ. ನಮ್ಮ ನಂಜುಂಡೇಶ್ವರ ಸ್ವಾಮಿ ದಿವ್ಯ ದರ್ಶನ, ಪರಶುರಾಮ ಕ್ಷೇತ್ರ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಪವಿತ್ರ ಕಪಿಲಾ ನದಿ ಹಾಗೂ ಕಪಿಲಾ ಕೌಂಡಿನ್ಯ ನದಿ ಎಲ್ಲ ನೋಡಿದ್ರಲ್ಲ. ಇಲ್ಲಿನ ಸುಂದರ ದೃಶ್ಯಗಳನ್ನ ನೀವು ನಮ್ಮ ಜೊತೆ ನೋಡಿ ಆನಂದ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಕರ್ನಾಟಕದಲ್ಲಿರೋ ಇಂಥ ಅದ್ಭುತ ದೇವಾಲಯ, ಪ್ರವಾಸಿ ತಾಣ, ಇನ್ನ ತುಂಬಾ ಅದ್ಭುತ ಪ್ರದೇಶಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆ ವಿಡಿಯೋ ನಿಮ್ಗೆ ಎಲ್ಲ ಬೇಗ ಸಿಗುತ್ತೆ. ಬೆಂಬಲ ಸದಾ ನಮ್ಮ ಮೇಲಿರ್ಲಿ. ಓಂ ನಮಃ ಶಿವಾಯ. ಅಮರೇಶ್ವರ ನಾಯಕ. ಸಿಗೋಣ. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಮನೆಯವ್ರ ಜೊತೆ, ಫ್ರೆಂಡ್ಸ್ಗಳ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.